ಸಂಪಾದಕರಾಗಿರುವ ಇವರು ಕೇವಲ ರಾಜಕಾರಣಿಯಾಗಿ ಅಷ್ಟೇ ಅಲ್ಲ, ಯಶಸ್ವಿ ಉದ್ಯಮಿ, ಸಹಕಾರಿ, ವಿಚಾರವಾದಿ ಹಾಗೂ ಸಮುದಾಯ ಸಂಘಟಕರಾಗಿ ಗಮನ ಸೆಳೆಯುತ್ತಾರೆ. ಮಿತಭಾಷಿ ಆದರೆ ಖಡಕ್ ನಿರ್ಧಾರ ಕೈಗೊಳ್ಳುವ ರಾಜಕಾರಣಿ ಎಂಬ ಖ್ಯಾತಿಯ ಶ್ರೀ ಸತೀಶ್ ಜಾರಕಿಹೊಳಿ ಸದಾ ಬಡವರ ಕಷ್ಟಗಳಿಗೆ ಮಿಡಿಯುವ ನಿಷ್ಠುರವಾದಿ. ಮುಂಬೈ ಕರ್ನಾಟಕ ಪ್ರಾಂತ್ಯದಲ್ಲಿ ವಿಶಿಷ್ಟವಾದ ಛಾಪು ಮೂಡಿಸಿರುವ ಸತೀಶ್ ಜಾರಕಿಹೊಳಿ ಸಾಮಾಜಿಕ ನ್ಯಾಯಪರವಾದ ಹೋರಾಟದಲ್ಲಿ ಸದಾ ಮುಂಚೂಣಿಯಲ್ಲಿರುತ್ತಾರೆ. ಬೆಳಗಾವಿ ಜಿಲ್ಲೆಯ ರಾಜಕಾರಣ, ಸಹಕಾರ ಚಳವಳಿ ಮತ್ತು ಸಕ್ಕರೆ ಉದ್ಯಮದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ನಿರ್ವಹಿಸುತ್ತಿರುವ ಸತೀಶ್ ಜಾರಕಿಹೊಳಿ ಹುಟ್ಟಿದ್ದು ಜೂನ್ 1, 1962ರಲ್ಲಿ. ಇವರದ್ದು ವ್ಯಾಪಾರಸ್ಥರ ಕುಟುಂಬವಾದರೂ ಅದು ಸ್ಥಳೀಯ ರಾಜಕಾರಣದಲ್ಲಿ ಸಾಕಷ್ಟು ಪ್ರಭಾವ ಹೊಂದಿತ್ತು. ಇಂತಹ ಕುಟುಂಬದಲ್ಲಿ ಜನಿಸಿದ ಜಾರಕಿಹೊಳಿ ಬಾಲ್ಯದಲ್ಲಿಯೇ ವ್ಯಾಪಾರ ವಹಿವಾಟು ಹಾಗೂ ರಾಜಕೀಯದ ಪಟ್ಟುಗಳನ್ನು ಕಂಡು ಬಲ್ಲವರು. ಹಾಗಾಗಿ ಇವರಿಗೆ ರಾಜಕೀಯ, ವ್ಯಾಪಾರ ವಹಿವಾಟು ಹಾಗೂ ಸಂಘಟನೆ ಎಂಬುದು ಆಟವಾಗಿರಲಿಲ್ಲ, ಅದು ಬದುಕಿನ ಭಾಗವಾಗಿತ್ತು. ಇವರ ರಾಜಕೀಯ ಯಾತ್ರೆ ಪ್ರಾರಂಭವಾಗಿದ್ದೇ ವಿದ್ಯಾರ್ಥಿ ಹಂತದಲ್ಲಿ. ಗೋಕಾಕ್ನ ನಾಯಕ್ ವಿದ್ಯಾರ್ಥಿಗಳ ಫೆಡರೇಷನ್ ಅಧ್ಯಕ್ಷರಾಗಿ ರಾಜಕೀಯ ಹಾಗೂ ಸಂಘಟನಾ ಚಾತುರ್ಯಗಳನ್ನು ಕಲಿತ ಇವರು ಬಡವರು, ರೈತರು ಹಾಗೂ ಶೋಷಿತರ ಪಕ್ಷಪಾತಿಯಾಗಿದ್ದರು. ಇದರಿಂದಾಗಿ ಹಲವು ಹೊಡೆತಗಳನ್ನು ತಿಂದ ಸತೀಶ್ ಜಾರಕಿಹೊಳಿ ತಿದ್ದಿ ತೀಡಿದ ಶಿಲ್ಪವಾದರು. ಇದಾದ ಬಳಿಕ ಬೆಳಗಾವಿಯ ರಾಜಕಾರಣದಲ್ಲಿ ಸತೀಶ್ ಜಾರಕಿಹೊಳಿ ಯುಗಾರಂಭವಾಯಿತು.